ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಕಡಲೆಕಾಯಿ ಪರಿಷೆಗೆ ಹೋಗಿದ್ವಿ. ಸೊ ಮನೆ ಹತ್ರನೇ ಇರುವಂಥದ್ದು, ಅಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ನಾನು ಫಸ್ಟ್ ಟೈಮು ಕಡಲೆಕಾಯಿ ಪರಿಷೆ ನಡೆಯುವಂಥ ಜಾಗಕ್ಕೆ ಹೋಗಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ನೋಡೋದಕ್ಕಂತೂ ತುಂಬ ಮತ್ತು ಹಾಗೆ ಇನ್ನೊಂದು ವಿಷಯ ಏನಂದರೆ, ಈ ಸೀರಿಯಲ್ ಅವರು, ಸಿನಿಮಾ ಸ್ಟಾರ್ ಎಲ್ಲರೂ ಕೂಡ ಬಂದಿದ್ದರು. ನಮಗೆ ತುಂಬ ಟೈಮ್ ಆಗಿತ್ತು. ನಾವು ಹೋದಾಗ ಮಧ್ಯಾಹ್ನ ಸುಮಾರು 12 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ ನಾನು. ಸೊ 12 ಗಂಟೆ ಆಗಿತ್ತು. ಆವಾಗ ಹೋಗ್ತಾ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋನ ಮಾಡಿಕೊಂಡೆ. ಸುತ್ತಮುತ್ತ ಏನು ಸಾಮಾನು ಬೇಕಾದ್ರೂ ತೊಗೋಬೋದು, ಆ ಥರ ಇಟ್ಟಿದ್ರಲ್ಲ, ಕಡಿಮೆ ಚೀಪ್ ರೇಟಿಗೆ ಸಿಗ್ತಿದ್ವು. ತುಂಬ ಐಟಮ್ಸ್ಗಳು ಇದ್ವು ತೊಗೊಳಕ್ಕೆ ಅಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೋಡೋದಕ್ಕೂ ಅಷ್ಟೇ ಇಷ್ಟು ಚೆನ್ನಾಗಿರುತ್ತೆ ಹಾಗೆ ನೋಡೋದಕ್ಕೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯಾಕೆಂದರೆ ನಾನು ಯಾವತ್ತೂ ಕಡಲೆಕಾಯಿ ಪರಿಷೆಗೆ ಹೋಗೇ ಇಲ್ಲ. ಸೊ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಇರುತ್ತೆ ಅಂಥೇಳಿ. ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ ಅಂತಲೇ ಹೇಳ್ಬೋದು, ಮೈಸೂರು ರೋಡು. ಸೊ ಅಲ್ಲಿ ಇದ್ದಿದ್ದಂತೆ. ನನಗೆ ಅಷ್ಟು ಕರೆಕ್ಟಾಗಿ ಅಡ್ರೆಸ್ ಗೊತ್ತಿಲ್ಲ ಸ್ನೇಹಿತರೆ, ಸೊ ಯಾರೋ ಬೇಜಾರು ಮಾಡ್ಕೊಬಿಡಿ. ಯಾಕೆಂದರೆ ಏನಿದ್ರೂ ಈ ಹಬ್ಬಗಳಲ್ಲಿ ನಡೆಯೋದಲ್ವಾ. ಸೊ ಯಾವಾಗಂದರೆ ನಾನು ಹೋಗಿದ್ದು 15ನೇ ತಾರೀಕು, ಸಂಕ್ರಾಂತಿ ಹಬ್ಬದ ದಿನ. ಎಸ್, ನನ್ನ ಮಗನ ಬರ್ತಡೇ ಇತ್ತಲ್ವ. ಸೊ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿದ್ದ ವಿಡಿಯೋ ಕೂಡ ನಾನು ಹಾಕಿದ್ದೆ. ಸೊ ಹಿಂದಿನ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಹಿಂದಿನ ವಿಡಿಯೋನ ಖಂಡಿತ ಚೆಕ್ ಮಾಡಿ, ನನ್ನ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ಹಿಂದಿನ ವಿಡಿಯೋ. ಸೊ ಮಿಸ್ ಮಾಡಿದೆ ನೋಡಿ. ಆ ದೇವಸ್ಥಾನಕ್ಕೆ ಹೋಗಿ ನಾವು ಬರ್ತಾ ಈ ಕಡಲೆಕಾಯಿ ಪರಿಷೆಗೆ ಹೋಗಿದ್ದು. ಹೋಗ್ತಾ ನಾನು, ನಮ್ಮ ಮನೆಯವರು, ಹಾಗೆ ನನ್ನ ಮಗ, ಹಾಗೆ ನಮ್ಮ ಮಾವ, ಇಷ್ಟು ಜನ ನಾವು ಹೋಗಿದ್ವಿ. ಸೊ ಹೋಗಿ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರಶ್ಶು ಆವಾಗಷ್ಟೇ ರಶ್ ಆಗ್ತಿತ್ತು. ಬಟ್ ಏನಂದರೆ ತುಂಬ ಜನ ಬರೋದು ಮಧ್ಯಾಹ್ನ ಮೇಲೆ ಹಾಗೆ ಸಂಜೆ ಮೇಲೆ ಅನ್ಕೋತೀನಿ. ಬೆಳಗ್ಗೆ ಮುಂಚೆ ತುಂಬ ಜನಕ್ಕೆ ಬರೋಕ್ಕಾಗೋದಿಲ್ಲ, ಹಬ್ಬ ಮಾಡೋದಿರುತ್ತಲ್ವ. ಹಾಗಾಗಿ ನಾವು ಹೋದಾಗೂ ಕೂಡ ತುಂಬ ಜನ ಇದ್ದರು. ಬಟ್ ಸಂಜೆ ಹೋದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಆಗಿರ್ಬೋದು, ಹಾಗೆ ದೊಡ್ಡವ್ರು ಕೂಡ ಆಟ ಆಡ್ಬೋದಿತ್ತು. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂತರ ಏನು ಹೇಳಬೇಕು ಅಂದರೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿತ್ತು. ಹಾಗೆ ನಾವಲ್ಲಿ ಸಣ್ಣದಾಗಿ ದೇವಸ್ಥಾನ ಇತ್ತಲ್ವ. ಸೊ ಆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತೇಳಿ ಹಾಗೆ ಹೋಗ್ತಾ ಇದ್ವಿ. ನೋಡ್ಬೋದು ನೀವು. ಹೋಗ್ತಾ ಹೋಗ್ತಾ ಅಂತೂ ನಮಗಂತೂ ರಶ್ಶಲ್ಲಿ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಹಾಗೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ವಿ. ಬಟ್ ಇಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಕೂಡ ನಾವು ಪ್ರಸಾದನ ತಿಂದ್ವಿ ಅಂತಲೇ ಹೇಳ್ಬೋದು. ಇದು ದೇವಸ್ಥಾನ ನೋಡ್ಬೋದು. ದೇವಸ್ಥಾನದ ಹತ್ರ ಅಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ಅಷ್ಟು ಜನ ಅಲ್ಲೇ ಇದ್ದರು. ಅಲಂಕಾರ ಹೇಳಬಾರ್ದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗೆ ದೇವಸ್ಥಾನದ ಒಳಗಡೆ ಅಲಂಕಾರ ಮಾಡ್ಕೋಬೇಕು ಅಂದ್ಕೊಂಡ್ವಿ. ಕ್ಯೂವಲ್ಲಿ ಎಷ್ಟೊತ್ತು ನಿಂತ್ಕೊಂಡ್ರು ಮುಂದೆ ಸಾಕ್ತಾನೆ ಇಲ್ಲ, ಅಷ್ಟು ಕ್ಯೂ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು ಎಷ್ಟು ಉದ್ದ ಕ್ಯೂ ಇದೆ ಅಂಥೇಳಿ. ನಾವು ಇಲ್ಲಿಂದ ಅಲ್ಲಿವರೆಗೂ ಬಳಸ್ಕೊಂಡು ಹೋಗೋಷ್ಟೊತ್ತಿಗಂತೂ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಆ ಜನಗಳ ಮಧ್ಯ ಅಂತೂ, ಆ ಕ್ಯೂವಲ್ಲಂತೂ ಯಪ್ಪ ದೇವರೇ, ಅಷ್ಟರಲ್ಲಿ ಹಾಗೆ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅಲ್ಲೇನೋ ಸಡನ್ಲಿ ಯಾರೋ ಒಬ್ಬರು ನುಗ್ಗಿದ್ರು ಅಂಥೇಳಿ ಎಲ್ಲರೂ ಕ್ಯೂನ ಬಿಟ್ಟು ಹಾಗೆ ನುಗ್ಗಿಬಿಟ್ರು. ಅದ್ರ ಜೊತೆ ನಾವು ಕೂಡ ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋಗ್ಬೇಕಾರಂತೂ ಫುಲ್ಲು ನೂಕಾಟ ಅಂದರೆ ಹೇಳಬಾರ್ದು, ಅಷ್ಟು ನೂಕಾಟ. ನಾವು ಇನ್ನೇನು ದೇವಸ್ಥಾನದ ಹತ್ತಿರ ತಲುಪ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಸಿಕ್ಕಾಪಟ್ಟೆ ಗದ್ದಲ ಎದ್ದೋಯ್ತು. ಅಂದರೆ ಎಲ್ಲರೂ ನೂಕಾಟ ಜಾಸ್ತಿ ಆಗೋಯಿತು. ಲೈನ್ ಇದ್ದಿದ್ದೆಲ್ಲ ಮಿಸ್ ಆಗೋಯಿತು. ಹಾಗೆ ಈ ರೀತಿ ನಾವು ಲೈನ್ನ ಬಳಸ್ಕೊಂಡು ಇಲ್ಲಿ ತನಕ ಬಂದು ನಿಂತ್ಕೊಂಡು ಕಡೆಗೆ ಲೈನ್ ಮಿಸ್ ಆಗೋಯಿತು. ಇದು ರಥ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಬಸವಣ್ಣಂದು ರಥ, ಈಶ್ವರಂದು ಅಂತ ಹೇಳ್ಬೋದು. ಮಸ್ತ್ ಇತ್ತು. ನನಗೆ ನೋಡೋದಕ್ಕಂತೂ ಭಾಳ ಚಲೋ ಆತ್ರಿ. ಸೊ ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ರಥನ ನಾನು ವಿಡಿಯೋನ ಮಾಡಿಕೊಂಡೆ. ಸೊ ವಿಡಿಯೋ ಮಾಡಿಕೊಂಡು ಹಾಗೆ ಮುಂದೆ ಸಾಗ್ತಾ ನೋಡ್ಬೋದು ನೀವು ಈಶ್ವರಂದು ಎಷ್ಟು ಚೆಂದ ಮಾಡಿದ್ದಾರೆ ಅಂತ ಹೇಳಿ. ತುಂಬ ಅಂದರೆ ತುಂಬ ಚೆಂದ ಇತ್ತು ಮಾರ್ರೆ, ಏನು ಹೇಳ್ತೀರಿ, ಅದು ಅಷ್ಟು ಮಸ್ತ್ ಇತ್ತು. ಕಡೆಗೆ ನಾನು ಇದನ್ನೆಲ್ಲ ನೋಡಿಕೊಂಡು ಹಾಗೆ ನೋಡ್ಬೋದು. ಈಗ ನೂಕ್ಲಾಟ ಆಯ್ತಲ್ವ. ಸೊ ಎಲ್ಲರೂ ಹಾಗೆ ದೇವಸ್ಥಾನದೊಳಗೆ ನುಗ್ಗಿಬಿಟ್ವಿ. ಸೊ ನಮಗಂತೂ ಉಸಿರು ಕಟ್ಟದಂಗೆ ಆಯ್ತು. ಆದರೂ ನಾನು ಅದರಲ್ಲೇ ನಿಮಗೆ ಶೇರ್ ಮಾಡ್ಬೇಕಂತೇಳಿ ವಿಡಿಯೋನ ಮಾಡಿಕೊಂಡೆ. ನೋಡ್ಬೋದು, ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಸೊ ಅಷ್ಟು ಸೂಪರಾಗಿತ್ತು ಅಂತ ಹೇಳ್ಬೋದು. ಇದು ನೋಡ್ಬೋದು ನೀವು, ಅಲ್ಲಿ ತುಂಬ ಚೆನ್ನಾಗಿ ನೃತ್ಯ ಮಾಡ್ತಿದ್ರು. ಅದ್ರ ಹೆಸರು ನನಗೆ ಹೇಳೋಕ್ಕೆ ಬರೋದಿಲ್ಲ. ಸೊ ಯಾರು ಅದ್ರ ಹೆಸರು ಏನಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಂಗೆ ಅದ್ರ ಹೆಸರು ಹೇಳೋಕ್ಕೆ ಬರ್ತಿಲ್ಲ, ಅವರ ವೇಷ ಹಾಕಿರೋ ಅಂಥವ್ರದ್ದು. ಸೊ ಓಕೆ, ಅಲ್ಲೆಲ್ಲ ಹಾಗೆ ಅದು ನಡೀತಿತ್ತಲ್ವ. ಸೊ ಹಾಗೆ ಜನ ಎಲ್ಲ ಅದನ್ನೇ ನೋಡಿಕೊಂಡು ತುಂಬ ನೂಗ್ತಾಯಿದ್ರು. ಸೊ ಎಲ್ಲ ಸೈಡಿಗೆ ಹೋಗಿ ಹಿಂದಕ್ಕೆ ಹೋಗಿ ಅಂತ ಹೇಳಿ
ಓಕೆ. ಹಾಗೆ ಹೋಗ್ತಾ ಹೋಗ್ತಾ ಜಸ್ಟ್ ಒಳಗೆ ಬಿಟ್ಟರು. ತುಂಬ ಜನ ಇದ್ರಲ್ಲ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ತುಂಬ ಜನ ವೀಡಿಯೋಸು ಫೋಟೋಸಿಗೋಸ್ಕರನೇ ಅಲ್ಲಿ ಸ್ಟ್ರಕ್ ಆಗ್ತಿದ್ರು. ಸೊ ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ ಅವ್ರು ಸೆಲ್ಫಿ ವೀಡಿಯೋ ಫೋಟೋಸ್ ತಗೊಳ್ಳೋದಕ್ಕೋಸ್ಕರ. ನಾವು ಅದರಲ್ಲೇ ಹಾಗೆ ಹಿಡ್ಕೊಂಡು ಫೋನ್ನ ಮೇಲಕ್ಕೆ ಹಿಡ್ಕೊಂಡು ನಾನು ವೀಡಿಯೋನ ಮಾಡ್ಕೊಂಡಿದ್ದು ನೋಡ್ಬೋದು. ಒಳಗಡೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಬಟ್ ನನಗೆ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಲ್ಲಿ ವೀಡಿಯೋ ಮಾಡ್ಕೊತಿದ್ದವ್ರಿಗೆಲ್ಲ ತುಂಬ ಬೈತಾಯಿದ್ರು, ಬೇಗ ಬೇಗ ಹೋಗಿ ವೀಡಿಯೋ ಮಾಡ್ಕೋಬೇಡಿ, ತೆಗೀರಿ ಫೋನ್ನ ಅಂಥೇಳಿ. ನಾನು ಹಾಗೆ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ವೀಡಿಯೋನ ಮಾಡ್ಕೊಂಡಿದ್ದೀನಿ ನೋಡ್ಬೋದು. ನಿಮಗೂ ಕಾಣಿಸ್ಲಿ ಅಂತೇಳಿ. ಹಾಗೂ ನಾನು ಝೂ ಕೂಡ ಹಾಕ್ತೆ, ದೇವರು ಚೆಂದ ಕಾಣಲಿ, ದರ್ಶನ ಆಗಲಿ ಅಂತ. ಬಟ್ ನಂಗೆ ಆಗಲಿಲ್ಲ. ಅಲ್ಲೆಲ್ಲ ತುಂಬ ಜನ ಕೂಗಕ್ಕೆ ಹಿಡಿದಿದ್ರು. ಸೊ ಓಕೆ, ಯಾಕೆ ಸುಮ್ಮನೆ ಬೈಸ್ಕೊಳ್ಳೋದು ಅವ್ರ ಹತ್ರ ಅಂತೇಳಿ. ಹಾಗೆ ನಾನು ದೇವ್ರನ್ನ ದರ್ಶನ ಮಾಡಿಕೊಂಡು ಬಂದೆ. ಮುಂದೆ ಬಂದು ಹಾಗೆ ಹಿಂದೆಗಡೆಯಿಂದ ಬಿಟ್ಟರು. ಸೊ ಇಲ್ಲಿ ನೋಡ್ಬೋದು, ನಾವು ದರ್ಶನ ಮಾಡ್ಕೊಂಡು ಈ ರೀತಿ ಒಳಗಡೆಯಿಂದ ಹೋಗ್ಬೇಕಾರಂತೂ ತುಂಬ ಚೆನ್ನಾಗಿತ್ತು. ಅಲಂಕಾರ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಈ ಹೂವಿನ ಅಲಂಕಾರ. ಖಂಡಿತ ವರ್ಷ ಈ ರೀತಿ ಕಡಲೆಕಾಯಿ ಪರಿಷೆ ನಿಮ್ಮ ಸೈಡ್ ಎಲ್ಲರೂ ಎಲ್ಲಿ ಮಾಡ್ತಾರೆ, ಹೇಗೆ ನಡೆಯುತ್ತೆ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಹೋಗಿದ್ದ ಕಡಲೆಕಾಯಿ ಪರಿಷೆ ಹೀಗಿತ್ತು. ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು ವೇಷ ಏನು ಹಾಕಿದ್ದಾರೆ. ಸೊ ಅವರು ಕೂಡ ಡ್ಯಾನ್ಸ್ ಹಾಗೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಂಗೆ ತುಂಬ ಇಷ್ಟ. ಸೊ ಅವರು ಮಾಡೋವಂಥ ಡ್ಯಾನ್ಸ್ ನನಗೆ ಭಾಳ ಇಷ್ಟ. ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಸತಿ ತುಂಬಾ ಭಯ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಡ್ರೋನ್ ಕೂಡ ತುಂಬ ಡ್ರೋನ್ನ ತರಿಸಿದ್ರು. ಸೊ ಎಲ್ಲ ದೇವಸ್ಥಾನ ಸುತ್ತ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ತುಂಬ ಡ್ರೋನ್ನ ಬಿಟ್ಟಿದ್ರು ಮೇಲ್ಗಡೆಯಿಂದ. ನಾನು ಹಾಗೆ ಚಿಕ್ಕದಾಗಿ ಡ್ರೋನ್ನ ವೀಡಿಯೋನ ಮಾಡಿಕೊಂಡೆ. ನಂತರ ಈ ಕಡೆಯಿಂದ ಬಂದು ನಾನು ಆವಾಗಲೇ ಏನು ನವಗ್ರಹ ಕಲ್ಲಿತ್ತು. ಸೊ ಅದನ್ನು ವೀಡಿಯೋ ಮಾಡಿಕೊಂಡು ಈ ರೀತಿ ಅವರು ಡ್ಯಾನ್ಸ್ ಮಾಡೋದನ್ನು ಕೂಡ ನಾನು ಮತ್ತೆ ವೀಡಿಯೋ ಮಾಡಿಕೊಂಡೆ. ಬಟ್ ನಂಗೆ ಏನಂದರೆ ಅಲ್ಲಿ ಬರ್ತಾ ನನಗೆ ಕಡಲೆಕಾಯಿ ಸಿಗಲಿಲ್ಲ. ಸೊ ಕಡಲೆಕಾಯಿ ಕಬ್ಬು ಸಿಗಲಿಲ್ಲ. ಅವರು ತುಂಬ ಮಧ್ಯಾಹ್ನ ಮೇಲೆ ಬಿಡೋದು ಅಂತ ಹೇಳಿದರು. ಪ್ರೇಮ್ ಅವರೆಲ್ಲ ಬಂದಿದ್ದರು. ಸೊ ಸ್ಟಾರು ನಟರೆಲ್ಲ ಬಂದಿದ್ದರು. ಹಾಗೆ ತುಂಬ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲರೂ ಬಂದಿದ್ದರು. ಬಟ್ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಪಕ್ಕದಲ್ಲೇ ಕೂಡ ಸೀರಿಯಲ್ ಆ್ಯಕ್ಟರ್ಸ್ ನಿಂತಿದ್ರು. ಬಟ್ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಮಾಡೋಣ ಅಂಥೇಳಿ. ಹಾಗೆ ಇದು ದೇವಸ್ಥಾನದ ಹಿಂದೆಗಡೆ ಇರುವಂಥದ್ದು ದೇವರು ನೋಡ್ಬೋದು, ನಾಗರದು. ತುಂಬ ಚೆನ್ನಾಗಿತ್ತು. ನಾನು ಕಡಲೆಕಾಯಿ ಕೂಡ ಈಸ್ಕೊಳ್ಳಲಿಲ್ಲ, ಕಬ್ಬು ಈಸ್ಕೊಳ್ಳಲಿಲ್ಲ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ. ಸೊ ಜಸ್ಟ್ ಹೋಗಿ ಪ್ರಸಾದ ತಿನ್ಕೊಂಡು ನಂತರ ಇಲ್ಲಿ ಕುಸ್ತಿ ಪಂದ್ಯ ನಡೀತಿತ್ತು. ಸೊ ಅದನ್ನು ಕೂಡ ಹಾಗೆ ವೀಡಿಯೋ ಮಾಡಿಕೊಂಡೆ ನೋಡ್ಬೋದು. ತುಂಬ ಚೆನ್ನಾಗಿ ನಡೀತಿತ್ತು ಕುಸ್ತಿ ಪಂದ್ಯ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ನನಗೆ ನಮ್ಮ ಮನೆಯವರು ಊರಿಗೆ ಹೋಗಬೇಕಿತ್ತು, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಚಿಕ್ಕದಾಗಿ ವೀಡಿಯೋನ ಮಾಡಿಕೊಂಡೆ ನಾನು. ಅಲ್ಲೇ ಪ್ರಸಾದ ಇತ್ತು, ತುಂಬ ಚೆನ್ನಾಗಿತ್ತು. ಟೊಮೊಟೊ ಬಾತು, ಚಟ್ನಿ ಸೂಪರಾಗಿತ್ತು. ನಾನು ಕೂಡ ಚೆಂದಾಗಿ ಸವಿದು ಹಾಗೆ ಮನೆಗೆ ಬಂದ್ವಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.